ಹೊಡಿ. ಹೊಡಿ. ಸೊ ಹಲೋ ಗಾಯ್ಸ್, ನಾನು ನಿಮ್ಮ ಶ್ರೀಧರ್. ಸೊ ನಾನು ನಿಮ್ಮ ಮುಂದೆ ಇವತ್ತು ಒಂದು ಹೊಸ ಎಕ್ಸ್ಪರಿಮೆಂಟ್ನ ತಂದಿದ್ದೀನಿ. ಏನಪ್ಪ ಎಕ್ಸ್ಪರಿಮೆಂಟ್ ಅಂತೀರಾ? ಸೊ ಗಾಯ್ಸ್, ನನ್ನ ಎಡಗೈಯಲ್ಲಿದೆ ಬ್ಲ್ಯಾಕ್ ಪೌಡರ್ ಆ್ಯಂಡ್ ಬಲಗೈಯಲ್ಲಿದೆ ಎಂಟಿ ಪೈಪು. ಸೊ ಇದರಿಂದ ಇವತ್ತು ನಾನು ಒಂದು ಹೊಸ ಎಕ್ಸ್ಪರಿಮೆಂಟ್ ಆ್ಯಂಡ್ ಹೊಸ ಬ್ಲಾಸ್ಟ್ನ ಮಾಡ್ತಿದ್ದೀನಿ. ಸೊ ದಯವಿಟ್ಟು ನೀವು ಮನೆಗಳಲ್ಲಿ ಇದನ್ನು ಟ್ರೈ ಮಾಡಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ತುಂಬ ಡೇಂಜರು. ಸೊ ಗಾಯ್ಸ್, ವಿಡಿಯೋ ತುಂಬ ಕ್ರೇಜಿಯಾಗಿರುತ್ತೆ. ಸೊ ಲೆಟ್ಸ್ ಎಂಜಾಯ್ ಅವರ್ ವಿಡಿಯೋ. ಇನ್ನೇನಿಲ್ಲ, ಎಕ್ಸ್ಪರಿಮೆಂಟ್ನ ಸ್ಟಾರ್ಟ್ ಮಾಡೋಣ. ಸೊ ಬ್ಲ್ಯಾಕ್ ಪೌಡರ್ನ ಹೆಂಗೆ ಮಾಡೋದಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಗಾಯ್ಸ್, ವಿಡಿಯೋ ಕ್ರೇಜಿಯಾಗಿರುತ್ತೆ, ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಈಸಿಯಾಗಿ ಮಾಡಿಬಿಡ್ತೀನಿ ನಾನು ಇವತ್ತು ಎಕ್ಸ್ಪರಿಮೆಂಟ್ನ. ಸೊ ಲೆಟ್ಸ್ ಎಂಜಾಯ್ ಅವರ್ ವಿಡಿಯೋ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದ ಶ್ರೀಧರ್ ಎಕ್ಸ್ಪರಿಮೆಂಟ್ಸ್. ಸೊ ಗಾಯ್ಸ್ ನೋಡಿ, ಈ ಥರ ಪಿರಂಗಿನ ಮಾಡಿದ್ದೀನಿ ಪೈಪಿಂದ. ಸೊ ನಿಮ್ಗೆ ಹತ್ರ ತಂದು ತೋರಿಸ್ತೀನಿ ನೋಡಿ. ಸೊ ಈ ಪೈಪ್ಗೆ ಇಲ್ಲಿ ನೋಡಿ ಕಾಣಿಸ್ತಿದೆಯಾ, ಇಲ್ಲಿ ಹೋಲ್ ಮಾಡ್ಕೋಬೇಕು ಆ್ಯಂಡ್ ಇತ್ತ ಕಡೆ ಕ್ಲೋಸ್ ಮಾಡಿ ಇದರೊಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಸೇರಿಸ್ಬೇಕು, ಗಟ್ಟಿಯಾಗೆ ಕೂರಬೇಕು ಇದರೊಳಗಡೆ. ಮತ್ತು ಸೊ ನೋಡಿ, ಈ ಥರ ಬಾಟಿಲ್ದು ಈ ಥರ ಮುಚ್ಚಳನ ಹೋಲ್ ಮಾಡಿಕೊಂಡು ಚಕ್ರಗಳ ಥರ ಮಾಡಿದ್ದೀನಿ. ಸೊ ಇದು ಒಂದು ಪಿರಂಗಿ ಥರ ಬ್ಲಾಸ್ಟ್ ಆಗುತ್ತೆ. ಸೊ ಗಾಯ್ಸ್, ಇದು ಯಾವ ರೀತಿ ಹೆಂಗೆ ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಿಮಗೆ ಇವತ್ತು ನಾನು ಎಕ್ಸ್ಪರಿಮೆಂಟ್ ಆಗಿ ತೋರಿಸ್ತಿದ್ದೀನಿ. ಸೊ ಗಾಯ್ಸ್, ವಿಡಿಯೋ ತುಂಬ ಕ್ರೇಜಿ ಇರುತ್ತೆ. ಸೊ ರೆಡಿ ಇರಿ. ಸೊ ಇದರೊಳಗಡೆ ಈಗ ಬ್ಲ್ಯಾಕ್ ಪೌಡ್ರನ್ನ ಹಾಕೋಣ. ಆ್ಯಂಡ್ ಇದು ಮತ್ತು ಇದರೊಳಗಡೆ ಒಂದು ಗುಂಡನ್ನು ಕೂಡ ಹಾಕೋಣ. ಬಟ್ ಇದು ಒಂದು ಸ್ವಲ್ಪ ಇಲ್ಲಿಗಲೇ, ಬಟ್ ನೀವು ದಯವಿಟ್ಟು ಟ್ರೈ ಮಾಡಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ತುಂಬ ಡೇಂಜರು. ಸೊ ಅದಕ್ಕಾಗಿ ನೀವು ಇದನ್ನು ಟ್ರೈ ಮಾಡಬೇಡಿ. ಸೊ ಈ ಹೋಲ್ ಒಳಗಡೆ ನಾವು ಬತ್ತಿನ ಹಾಕೋಣ. ಸೊ ಹಿಂದಿನ ಕಾಲದಲ್ಲಿ ಈ ಥರ ಪಿರಂಗಿನ ಬಳಸ್ತಿದ್ರು, ಬಟ್ ಈಗ ಇಲ್ಲ. ಸೊ ಗೈಸ್ ನೋಡ್ತಾ ಇರಿ ಈ ಬ್ಲ್ಯಾಕ್ ಪೌಡರ್ನ. ಸೊ ನಿಮಗೆ ಬ್ಲ್ಯಾಕ್ ಪೌಡರ್ನ ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಸೊ ಕಾಣಿಸ್ತಿದೆಯಾ ಬ್ಲ್ಯಾಕ್ ಪೌಡರ್? ಸೊ ನೋಡಿ, ಈ ಥರ ಬ್ಲ್ಯಾಕ್ ಪೌಡರ್ನ ಇದರೊಳಗಡೆ ತುಂಬಬೇಕು. ಈಗ ಮೂವಿಯಲ್ಲಿ ನಮಗೆ ಹೀರೋಯಿನ್ನು ಪಿರಂಗಿ ಮಾಡ್ತದಲ್ಲ ಆ ರೀತಿ. ಸೊ ನೋಡಿ, ಇದು ಈಗ ಇದರೊಳಗೆ ತುಂಬಿದ್ದೀನಿ. ಆ್ಯಂಡ್ ಮತ್ತು ಒಂದು ಸ್ವಲ್ಪ ಇದರೊಳಗಡೆ ಸ್ಟಾರ್ಟ್ನ ಕೂರಿದ್ರೆ ಸಡನ್ನಾಗಿ ಫೈರ್ ಸಿಗುತ್ತೆ. ಓಕೆ. ಸೊ ಗಾಯ್ಸ್, ಇದು ದಯವಿಟ್ಟು ನೀವು ಮನೆಯಲ್ಲಿ ಮಾಡಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ತುಂಬ ಡೇಂಜರು. ಸೊ ಇಲ್ಲಿ ಪರಿಸರ ತುಂಬ ಕೂಲಾಗಿದೆ. ಸೊ ಪರಿಸರ ಜೊತೆ ನಾನು ಮಿಂಗಲ್ ಆಗಿ ಎಕ್ಸ್ಪರಿಮೆಂಟ್ನ ಮಾಡ್ತಿದ್ದೀನಿ. ಸೊ ಗಾಯ್ಸ್, ಇದರೊಳಗಡೆ ಒಂದು ಗುಂಡನ್ನು ಹಾಕೋಣ. ಸೊ ಗಾಯ್ಸ್ ನೋಡಿ, ಇದು ಗುಂಡು. ಸೊ ನಿಮ್ಗೆ ತೋರಿಸ್ತಿದ್ದೀನಿ, ಇಲ್ಲಿ ಗುಂಡಿದೆ ಆ್ಯಂಡ್ ಇದರೊಳಗಡೆ ಹಾಕಬೇಕು ಈ ಥರ. ಸೊ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಪರಿಸರನೇ ಸಪೋರ್ಟ್ ಮಾಡ್ತಿದೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಡ ಅಂತ ಹೇಳಿ. ಸೊ ಗಾಯ್ಸ್ ನೋಡ್ತಾ ಇರಿ, ತುಂಬ ಕ್ರೇಜ್ ಇರುತ್ತೆ. ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಒಳಗಡೆ ಕೂರಬೇಕು. ಬಟ್ ಹೋಗಿದೆ. ಸೊ ಇದು ದಯವಿಟ್ಟು ತುಂಬ ಡೇಂಜರು. ಈಗ ಬ್ಲಾಸ್ಟ್ ಮಾಡಿ ಟ್ರಯಲ್ ಹಾಕಿ ನೋಡೋಣ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ. ಸೊ ಗಾಯ್ಸ್ ನೋಡ್ತಾ ಇರಿ. ಸೊ ಇದೇ ರೀತಿ ಇಲ್ಲಿ ಹೀಗೆ ಕಟ್ಟಬೇಕು, ಇದಕ್ಕೆ ಟೈಟ್ ಇಡಬೇಕು. ಸೊ ಬ್ಲಾಸ್ಟ್ ಆಗುತ್ತಾ ಇಲ್ಲ ಅನ್ನೋದು ನಾವು ಇವಾಗ ಚೆಕ್ ಮಾಡೋಣ. ಸೊ ಗಾಯ್ಸ್ ನೋಡ್ತಾ ಇರಿ, ತುಂಬ ಕ್ರೇಜಿ ಇರುತ್ತೆ ವಿಡಿಯೋ. ಸೊ ಈಗ ಶಾರ್ಟ್ಗೆ ರೆಡಿ ಇದೆ. ಒಂದು ಸ್ವಲ್ಪ ನಿಮಗೆ ಇಂಟ್ರೂ ತೋರಿಸ್ಬಿಡ್ತೀನಿ ನೋಡಿ ಇದನ್ನು. ಸೊ ಗಾಯ್ಸ್, ಈಗ ನಾವು ಎಕ್ಸ್ಪರಿಮೆಂಟ್ನ ಅಂಟಿಸ್ಬಿಟ್ಟು ಒಂದು ಸ್ವಲ್ಪ ದೂರ ಹೋಗೋಣ. ಯಾಕಂತಂದರೆ ಇದು ತುಂಬ ಡೇಂಜರ್. ಸೊ ಗಾಯ್ಸ್ ನೋಡ್ತಾ ಇರಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ.
ಸೊ ಗೈಸ್ ನೋಡಿ ಅದು ಹೇಗೆ ಬ್ಲಾಸ್ಟ್ ಆಗುತ್ತೆ ಅಂತ. ವಾಹ್ ಗಾಯ್ಸ್ ನೋಡಿ ನೋಡಿ. ಸೊ ಈ ರೀತಿ ಒಂದು ಎಕ್ಸ್ಪರಿಮೆಂಟು ಟ್ರಯಲ್ ಆಗಿದೆ. ಸೊ ಈಗ ನಾವು ಎರಡನೇ ಟ್ರಯಲ್ನ ಮಾಡೋಣ. ಸೊ ಗೈಸ್ ಈಗ ಲೋಡ್ ಮಾಡಿದ್ದೀನಿ. ಸೊ ಇದಕ್ಕೆ ಬತ್ತಿ ಹಚ್ಚೋಣ. ಸೊ ನೋಡಿ ಈ ರೀತಿ ಈ ಥರ ಬತ್ತಿನ ಹಚ್ಚಬೇಕು, ಅಂದರೆ ಅದರೊಳಗಡೆ ತುರುಕಬೇಕು ಅಂತ. ಓಕೆ, ಬ್ಲ್ಯಾಕ್ ಪೌಡ್ರ್ ಎಲ್ಲ ಆಚೆ ಬರ್ತಿದೆ. ಓಕೆ, ಸೊ ಗೈಸ್ ಇದು ಸೆಕೆಂಡ್ ಟ್ರಯಲ್ಲು. ಈಗ ಲೋಡ್ ಮಾಡಿದ್ದೀನಿ ಫುಲ್ಲು. ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ನೋಡ್ತಾ ಇರಿ. ಅದಕ್ಕೆ ಗುರಿ ಇಡಬೇಕಲ್ವಾ? ಸೊ ಅದಕ್ಕೆ ಟ್ರಯಲ್ಲು ಯಾವ ರೀತಿ ಹೋಗುತ್ತೆ ಅಂತ ನೋಡಿ. ಗೈಸ್ ಈಗ ಹೇಗೆ ಬ್ಲಾಸ್ಟ್ ಆಗುತ್ತೆ ಅನ್ನೋದು ತುಂಬ ಅಂದರೆ ತುಂಬ ಕ್ರೇಜಿ ಇರ್ತದೆ, ನೋಡ್ತಾ ಇರಿ. ಸೊ ಗೈಸ್ ರೆಡಿನಾ? ಸೊ ನಾವಿವಾಗ ಅಂಟಿಸ್ಬಿಟ್ಟು ದೂರ ಓಡ್ಬಿಡೋಣ. ಯಾಕಂತಂದರೆ ಅದು ಸಿಡ್ದಿದ್ರೆ ಮತ್ತೆ ನಮಗೆ ರಿವರ್ಸ್ ಬಂತಂದ್ರೆ ನಾನು ಇಲ್ಲೇ ಸ್ಪಾಟಲ್ಲೇ ಡೆತ್ ಆಗ್ತೀನಿ. ಸೊ ಅದು ಆಗಬಾರ್ದು ಅಂತಂದರೆ ನಾವು ಓಡಬೇಕು. ಸೊ ಗೈಸ್ ನೋಡ್ತಾ ಇರಿ. ಸೊ ನಾವು ಈ ಕಡೆ ರೆಡಿ ಇರಬೇಕು. ಸೊ ವಿಡಿಯೋ ಎಕ್ಸ್ಪರಿಮೆಂಟ್ ತುಂಬ ಕ್ರೇಜಿ ಅನಿಸ್ತಿದೆ. ಸೊ ಗೈಸ್ ರೆಡಿ. ಓ ಮೈ ಗಾಡ್, ಓ ನೋ. ಸೊ ಗಾಯ್ಸ್ ಪಿರಂಗಿ ಅಂತೂ ಸೊ ಇದು ಈ ಕಡೆ ತಿರುಗಿಬಿಟ್ಟಿದೆ. ಸೊ ಗಾಯ್ಸ್ ನೋಡ್ಬೋದು ನೀವು. ಸೊ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಮದ್ದು ಬಿದ್ದಿದೆ ಇಲ್ಲಿ. ಸೊ ಬ್ಲ್ಯಾಕ್ ಪೌಡ್ರು. ಸೊ ವಿಡಿಯೋ ತುಂಬ ಕ್ರೇಜಿಯಾಗಿ ಬಂದಿದೆ. ಸೊ ಇನ್ನೂ ಒಂದು ಟ್ರಯಲ್ ಹಾಕೋಣ. ಸೊ ಪಿರಂಗಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಸೊ ಈಗ ಸುಟ್ಟೋಗಿದೆ ಪಿರಂಗಿ. ಗಾಯ್ಸ್ ನೋಡ್ತಾ ಇರಿ, ಕ್ರೇಜಿ ಅನಿಸುತ್ತೆ. ಈಗ ಥರ್ಡ್ ಟ್ರಯಲ್ ಮಾಡಿ ಎಕ್ಸ್ಪರಿಮೆಂಟ್ನ ಕಂಪ್ಲೀಟ್ ಮಾಡೋಣ. ಸೊ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ. ಸೊ ನಾನು ಲೋಡ್ ಮಾಡಿಕೊಂಡು ಥರ್ಡ್ ಟ್ರಯಲ್ಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಗಾಯ್ಸ್ ನಾವಿವಾಗ ಮೂರನೇ ಟ್ರಯಲ್ನ ಮಾಡ್ತಿದ್ದೀವಿ. ಸೊ ಎಕ್ಸ್ಪರಿಮೆಂಟ್ ರೆಡಿ ಇದೆ. ಸೊ ಈಗ ಫೈರ್ ಮಾಡಿ ನಾನು ಒಂದು ಸ್ವಲ್ಪ ದೂರ ಓಡ್ತೀನಿ. ಯಾಕಂತಂದರೆ ಇದು ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಇದು ನಾರ್ಮಲ್ ಪಿರಂಗಿ ಎಲ್ಲ ಫಸ್ಟ್ ಟೈಮ್ ಮಾಡಿರೋ ಪಿರಂಗಿ. ಸೊ ಗಾಯ್ಸ್ ನೀವೊಂದು ಸ್ವಲ್ಪ ನೋಡ್ತಾ ಇರಿ, ಅಬ್ಸರ್ವ್ ಮಾಡಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ. ಸೊ ನಾನೀಗ ಓಡ್ತೀನಿ, ಒಂದು ಸ್ವಲ್ಪ ದೂರ ಓಡ್ತೀನಿ ಹಂಚ್ಬಿಟ್ಟು. ಅದು ಹಿಂದೆಗಾದರೂ ಬರ್ಬೋದು, ಮುಂದೆ ಆದರೂ ಓಡ್ಬೋದು. ಸೊ ನಾನು ಹಂಚ್ಬಿಟ್ಟು ಓಡ್ತೀನಿ ಗಾಯ್ಸ್. ಸೊ ಗಾಯ್ಸ್ ರೆಡಿ ಇರಿ. ಸೊ ಗಾಯ್ಸ್ ರೆಡಿ ಇದ್ದೀರಾ? ಸೊ ಈ ಕ್ಯಾಮ್ರಾ ಆನ್ ಆಗಿದೆಯಾ? ಹಾಂ ರೆಡಿ, ಆನ್ ಆಗಿದೆ. ಸೊ ಗಾಯ್ಸ್ ನೋಡ್ತಾ ಇರಿ. ರೆಡಿ 1 2 3 ಸ್ಟಾರ್ಟ್. ಸಬ್ಸ್ಕ್ರೈಬ್ ಅವರ್ ಚಾನಲ್. ಅಯ್ಯೋ. ಸೊ ಗಾಯ್ಸ್ ಒನ್ಸ್ ಅಗೈನ್ ಲೈಕ್ ಮಾಡಿ ವಿಡಿಯೋನ. ಸೊ ಗಾಳಿ ಜಾಸ್ತಿ ಇದೆ, ಅದಕ್ಕಾಗಿ ಇದು ಬೆಂಕಿ ಬರ್ತಿಲ್ಲ. ಸೊ ನಾವಿವಾಗ ಗಾಳಿನ ಒಂದು ಸ್ವಲ್ಪ ತಡೆಗಟ್ಟಿ ಗಾಳಿ ತುಂಬ ಜಾಸ್ತಿ ಇದೆ. ಅಯ್ಯೋ. ಸೊ ರೆಡಿ ಗಾಯ್ಸ್? ಸೊ ಓಡಿ. Oh my god.
ಸೊ ಗಾಯ್ಸ್ ಹೋಗೇ ನೋಡಿ ಹತ್ತು ಕಡೆ ಹೆಂಗೆ ಹೋಗ್ತಿದೆ. ಸೊ ಗಾಯ್ಸ್ ದಿಸ್ ಈಸ್ ಸೊ ಗಾಯ್ಸ್ ನಾನು ಇಲ್ಲೇ ಇದ್ದಿದ್ರೆ ಪಿರಂಗಿ ಎಲ್ಲ ಐತೆ ಗುರು. ಸೊ ಇದು ಪೀಸ್ ಆಗಿಬಿಟ್ಟಿದೆ. ಸೊ ನೋಡಿ ಯಾವ ರೀತಿ ಬಿದ್ದಿದೆ ಗುಂಡೇಟು. ಓ ಮೈ ಗಾಡ್, ಪಿರಂಗಿ ಎಲ್ಲ ಐತೆ ಗುರು. ಸೊ ಅದಕ್ಕೆ ನಾನು ದೂರ ಓಡ್ತೀನಿ ಅಂದಿದ್ದು. ಯಾಕಂತಂದರೆ ಇದು ಸ್ಮಾಲ್ ಪಿರಂಗಿ ಅಲ್ವಾ, ಸೊ ಫುಲ್ಲು ಲೋಡ್ ಮಾಡಿದ್ದೆ. ಹಾಗಾಗಿ ಪಿರಂಗಿ ವೆರಿತ ಪಿರಂಗಿ ಈಗೋ ನೋಡಿ ಯಾವ ರೀತಿ ಆಗಿದೆ ಪಿರಂಗಿ. ಸೊ ಗಾಯ್ಸ್ ನೋಡಿ ಪಿರಂಗಿ ನೋಡಿ ಯಾವ ರೀತಿ ಹೊಡೆದೋಗಿದೆ. ಇದು ತುಂಬ ಕ್ರೇಜಿ ಅಲ್ವಾ. ಸೊ ಗಾಯ್ಸ್ ಪಿರಂಗಿನೇ ಹೊಡೆದೋಗಿದೆ ಅಂತಂದರೆ ಇದು ಎಕ್ಸ್ಪರಿಮೆಂಟ್ ಎಷ್ಟೊಂದು ಡೇಂಜರ್ ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಗಾಯ್ಸ್ ನೋಡಿ, ಮೈ ಗಾಡ್, ಲಿಟ್ರಲಿ ತುಂಬ ಕ್ರೇಜಿ ಅನಿಸ್ತಿದೆ. ಸೊ ಎಕ್ಸ್ಪರಿಮೆಂಟ್ ತುಂಬ ಸಕ್ಸಸ್ ಆಯಿತು. ಸೊ ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಬೇಡಿ. ಸೊ ಇನ್ನೇನು ಹೇಳ್ಬೇಕು ಇದ್ರ ಬಗ್ಗೆ. ಸೊ ಬ್ಲ್ಯಾಕ್ ಪೌಡ್ರ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಗೈಸ್ ನೆಕ್ಸ್ಟ್ ವೀಡಿಯೋ ಅಥವಾ ಸೆಕೆಂಡ್ ವೀಡಿಯೋದಲ್ಲಿ ಬರ್ಬೋದು. ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವೀಡಿಯೋನ ಅಂತ ಹೇಳ್ತಾ, ಸೊ ಈ ಎಕ್ಸ್ಪರಿಮೆಂಟ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್.